ಗಂಡು ಮಗು ಹುಟ್ಟಿದ್ದಕ್ಕೆ ಗೆಳೆಯ ಕೊಡ್ಲಿಲ್ಲ ಪಾರ್ಟಿ ಕೊಡ್ಲಿಲ್ಲ ಅಂತ ಗೆಳೆಯನನ್ನೇ ಕೊಂದ ಕುಚುಕು. ನಿಜಕ್ಕೂ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಕಣ್ರಿ ವೀಕ್ಷಕರೇ. ಕೇವಲ ಕ್ಷುಲ್ಲಕ ವಿಷಯಕ್ಕೆಲ್ಲ ಕೊಲೆಗಳು ನಡೆದು ಹೋಗ್ತಾ ಇವೆ. ಅದೇ ರೀತಿ ಕುಂದಾನಗರಿಯ ಗ್ರಾಮವೊಂದರಲ್ಲಿ ಗೆಳೆಯ ಪಾರ್ಟಿ ಕೊಡ್ಲಿಲ್ಲ ಅಂತ ಕುಚುಕು ಸ್ನೇಹಿತನನ್ನೇ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆಯೊಂದು ನಡೆದೋಗ್ಬಿಟ್ಟಿದೆ ನೋಡಿ. ಹೀಗೆ ರಕ್ತಸಿಕ್ತವಾಗಿ ಗ್ರಾಮದಲ್ಲಿ ಹೆಣವೊಂದು ಬಿದ್ದಿತ್ತು. ಹೆಣವನ್ನ ನೋಡೋಕೆ ಆಗದ ರೀತಿಯಲ್ಲಿ ಕಲ್ಲಿನಿಂದ ಜಜ್ಜಿ ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ನೋಡಿ. ಗ್ರಾಮದ ಜನರು ಮೊಹರಂ ಸಂಭ್ರಮದಲ್ಲಿದ್ರು. ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿನಲ್ಲಿ ಗ್ರಾಮದ ನಟ್ಟ ನಡುವೆ ರಸ್ತೆಯಲ್ಲಿ ವ್ಯಕ್ತಿಯ ಹತ್ಯೆಯಾಗಿತ್ತು. ತಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರಿಗೆ ಇದೊಂದು ಗಲಾಟೆ ಮಾಡಿಕೊಂಡು ನಡೆದಿರುವ ಕೊಲೆ ಅನ್ನೋದು ಸ್ಪಷ್ಟವಾಗಿತ್ತು ನೋಡಿ. ಆದ್ರೆ ಕೊಲೆಯಾದ ಕಾರಣ ಕೇಳಿ ಸ್ವತಃ ಪೊಲೀಸರು ಮತ್ತು ಗ್ರಾಮಸ್ಥರು ಕೊಲೆಗಾರನಿಗೆ ಹಿಡಿ ಶಾಪ ಹಾಕ್ತಾ ಇದ್ರು ಕಣ್ರಿ. ಮೊಹರಂ ಸಂಭ್ರಮದಲ್ಲಿದ್ದವರಿಗೆ ದೊಡ್ಡ ಆಘಾತ. ಬೆಳಗಾವಿಯ ಬೈಲಹೊಂಗಲದಲ್ಲಿ ಹರಿಯಿತು ನೆತ್ತರು. ಹೌದು, ಬೈ ಈ ರೀತಿ ಘಟನೆ ನಡೆದಿರುವುದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಕಣ್ರಿ. ಇಲ್ಲಿ ಹೀಗೆ ರಕ್ತಸಿಕ್ತವಾಗಿ ಬಿದ್ದಿರುವ ವ್ಯಕ್ತಿ ಇದೇ ವಣ್ಣೂರು ಗ್ರಾಮದ ಹನುಮಂತ್ ಯಮನಪ್ಪ ಇಟಗಿ. ಗಂಡು ಮಗು ಹುಟ್ಟಿದ ಸಂಭ್ರಮದಲ್ಲಿದ್ದ ಹನುಮಂತ ಪಾರ್ಟಿ ವಿಚಾರಕ್ಕೆ ನಡೀತು ಸ್ನೇಹಿತರ ಮಧ್ಯೆ ಗಲಾಟೆ. ಹನುಮಂತನಿಗೆ ಗಂಡು ಮಗು ಜನಿಸಿತ್ತು ಕಣ್ರಿ. ಊರಿಗೆಲ್ಲ ಸಿಹಿ ಹಚ್ಚಿದ್ದ. ಹಾಗೆ ಈತನಿಗೆ ಓರ್ವ ಕುಚುಕು ಸ್ನೇಹಿತ ಇದ್ದ ಕೂಡ. ಆತನೇ ವಿಶ್ವನಾಥ್ ಪೂಜೇರಿ. ಈ ವಿಶ್ವನಾಥನಿಗೆ ರೀಲ್ಸ್ ಮಾಡೋ ಹುಚ್ಚು ಕಣ್ರಿ. ತನ್ನ ವಿಡಿಯೋಗಳಿಗೆ ದೊಡ್ಡ ಡೈಲಾಗ್ ಇಟ್ಟು ಫುಲ್ ಬಿಲ್ಡಪ್ ಕೊಡ್ತಿದ್ದ ಯಾಸಾಮಿ. ಸ್ವಲ್ಪ ನೋಡೋಕು ದರ್ಶನ್ ತರ ಕಾಣ್ತಾ ಇದ್ದ. ಈತ ಮಾಡಿರುವ ಹಲ್ಕ ಕೆಲಸ ಕೇಳಿದ್ರೆ ಎಂತವ್ರು ಈತನನ್ನ ಚೀ ಥೂ ಅಂತ ಉಗಿಯದೇ ಇರಲ್ಲ ಕಣ್ರಿ. ಹನುಮಂತ ಮತ್ತು ವಿಶ್ವನಾಥ್ ಊರಿನ ಕಟ್ಟೆಯ ಮೇಲೆ ಮಾತಾಡ್ತಾ ಕುಳಿತಿದ್ರು. ಹನುಮಂತನಿಗೆ ಗಂಡು ಮಗು ಆಗಿದ್ದಕ್ಕೆ ವಿಶ್ವನಾಥ್ ಹನುಮಂತನ ಕಡೆ ಪಾರ್ಟಿ ಕೇಳಿದ್ದಾನೆ. ಮೊದಲೇ ಮದ್ಯದ ಅಮಲಿನಲ್ಲಿದ್ದ ವಿಶ್ವನಾಥ್ ಈ ನಡುವೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ಹೀಗೆ ಮಾತಾಡಬೇಕಾದ್ರೆ ಹನುಮಂತನ ಕೈ ಬೆರಳು ರಭಸವಾಗಿ ವಿಶ್ವನಾಥನ ಕಣ್ಣಿಗೆ ತಾಗಿದೆ ನೋಡಿ. ಇದೇ ಕೋಪದಿಂದ ವಿಶ್ವನಾಥ್ ಹನುಮಂತನ ಮೇಲೆ ಕಲ್ಲು ಎತ್ ಹಾಕ್ಬಿಟ್ಟಿದ್ದಾನೆ. ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾನೆ ಈ ಪಾಪಿ ಕಣ್ರಿ. ಕೇವಲ ಪಾರ್ಟಿ ವಿಚಾರಕ್ಕೆ ನಡೆದ ಗಲಾಟೆ ಊರಿಗೆಲ್ಲ ಹಬ್ಬಿದೆ. ಹನುಮಂತ ವಿಶ್ವನಾಥನಿಗೆ ನೋಡಿದ ಜನರು ಕೊಲೆ ವಿಚಾರ ಕ್ಷಣ ಮಾತ್ರದಲ್ಲಿ ಊರಿಗೆ ಪುಕಾರು ಎಬ್ಬಿದೆ. ತಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿದ್ರು ಪೊಲೀಸರು ನೋಡಿ. ಹನುಮಂತ ಸಾಯುತ್ತಲೇ ವಿಶ್ವನಾಥ್ ಅಲ್ಲಿಂದ ಪರಾರಿಯಾಗ್ಬಿಟ್ಟಿದ್ದ. ಆದ್ರೆ ಕೊಲೆಗಾರ ಚಾಪೆ ಕೆಳಗೆ ನುಗ್ಗೋ ಪ್ರಯತ್ನ ಮಾಡಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಸ್ನೇಹ ಅನ್ನೋದು ಪವಿತ್ರ ಸಂಬಂಧ ಕಣ್ರಿ. ಸ್ನೇಹಿತ ಅಂತನೂ ನೋಡದೆ ಕೊಲೆ ಮಾಡಿರುವ ಪಾಪಿ ಎಂದಿಗೂ ಸ್ನೇಹಿತ ಆಗೋದಕ್ಕೆ ಸಾಧ್ಯನಾ ಹೇಳಿ. ಒಂದು ಪಾರ್ಟಿ ವಿಚಾರಕ್ಕೆ ಒಂದು ಜೀವವೇ ಹೋಗಿರೋದು ನಿಜಕ್ಕೂ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಇದು. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.